ರಾಜ್ಯದ ಕೆಲವು ಭಾಗಗಳಲ್ಲಿ ಭಾರಿ ಮಳೆಯಾಗಿದೆ. ಮಳೆ ನೀರಿನ ಹೊಡೆತಕ್ಕೆ ಸಿಸಿಬಿ ಕಚೇರಿ ಮುಳುಗಡೆ ಆಗಿದೆ. ರಾಜ್ಯದ ಕೆಲವು ಭಾಗಗಳಲ್ಲಿ ಭಾರಿ ಮಳೆಯಾಗಿದೆ. ಮಳೆಯ ಅಬ್ಬರಕ್ಕೆ ಬೆಂಗಳೂರಿನ ಸಿಸಿಬಿ ಕಚೇರಿ ಮುಳುಗಡೆಯಾಗಿದೆ. ಕಚೇರಿ ಮುಂಭಾಗದ ರಸ್ತೆ ತುಂಬಾ ನಿಂತಿರುವಂತಹ ಚರಂಡಿ ನೀರು, ಇನ್ನ ಸಿಸಿಬಿ ಕಚೇರಿ ಒಳಗಡೆ ನುಗ್ಗಿರುವ ಮಳೆ ನೀರು. ರಾಜ್ಯದ ಕೆಲವು ಭಾಗಗಳಲ್ಲಿ ಭಾರಿ ಮಳೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಮಳೆ ನೀರಿನ ಹೊಡೆತಕ್ಕೆ ಸಿಸಿಬಿ ಕಚೇರಿ ಮುಳುಗಡೆ ಆಗೋಗ್ಬಿಟ್ಟಿದೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಸದ್ಯಕ್ಕೆ ಕೊಂಚ ಫೈಲ್ಗಳು ಮೇಲಿದ್ರೆ ಇನ್ನು ಕೊಂಚ ಕೆಳಗಿರುವಂತಹ ಫೈಲ್ಗಳು ಫುಲ್ಲು ನೀರಿಗೆ ಆಹುತಿ ಆಗಿರುವಂಥದ್ದು. ಹಾಗೆ ಈ ಕಚೇರಿ ಮುಂಭಾಗದ ರಸ್ತೆ ತುಂಬಾ ನಿಂತಿದೆ. ಚರಂಡಿಯ ನೀರು ಹಾಗೆ ಮಳೆಯ ನೀರು ಈ ಕಚೇರಿ ಒಳಗಡೆ, ಸಿಸಿಬಿ ಕಚೇರಿ ಒಳಗಡೆ ನುಗ್ಗಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾವು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಎಷ್ಟೊಂದು ಫೈಲ್ಸ್ ಮತ್ತೊಂದು ಮಗದೊಂದು ಎಲ್ಲ ಕೂಡ ನೀರಿನಲ್ಲಿ ಆಹುತಿ ಆಗಿರುವಂಥದ್ದು. ಜೊತೆಗೆ ಸಿಸಿಬಿ ಕಚೇರಿ ಒಳಗಡೆ ನುಗ್ಗಿರುವಂತಹ ಮಳೆ ನೀರು, ಗ್ರೌಂಡ್ ಫ್ಲೋರ್ನಲ್ಲಿ ಮಳೆ ನೀರು ನುಗ್ಗಿ ದಾಖಲಾತಿಗಳು ಎಲ್ಲ ಕೂಡ ಏನೇನು ದಾಖಲೆಗಳಿದೆ ಅಲ್ಲಿ ಅದೆಲ್ಲ ಕೂಡ ಹಾನಿಯಾಗಿದೆ. ಹಾಗೆ ಗ್ರೌಂಡ್ ಫ್ಲೋರ್ನಲ್ಲಿ ಇರುವಂತಹ ರೂಮ್ಗಳಲ್ಲೂ ಕೂಡ ಕೇಸ್ ಫೈಲ್ಗಳು ಇದ್ವು. ಆ ಕೇಸ್ ಫೈಲ್ಗೆ ಸಂಬಂಧಪಟ್ಟದ್ದು ಕೂಡ ಇದೀಗ ಮಳೆಯ ನೀರಿಂದಾಗಿ ಎಲ್ಲ ನಾಶ ಆಗಿದೆ. ಸುಮಾರು 8ಕ್ಕೂ ಹೆಚ್ಚು ರೂಮ್ಸ್ಗಳಲ್ಲಿ ಈ ಒಂದು ದುರ್ಘಟನೆ ನಡೆದಿರುವಂಥದ್ದು. ಈ ರೀತಿಯಾಗಿ ಮಳೆಯ ಅವಾಂತರದಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ಇನ್ನು ಸಿಸಿಬಿ ಕಚೇರಿಯಲ್ಲಿ ಗ್ರೌಂಡ್ ಫ್ಲೋರ್ನಲ್ಲೂ ಕೂಡ ಇಟ್ಟಿರುವಂತಹ ಕೆಲವು ಕೇಸ್ ದಾಖಲಾತಿಗಳು ಫೈಲ್ ಏನಿದೆ ಆ ಫೈಲ್ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಜಖಮಾಗಿರುವಂಥದ್ದು. ಜೊತೆಗೆ ಕೆಲವೊಂದು ಏನು ಈ ಪ್ರದೇಶಗಳಲ್ಲಿ ಅಥವಾ ಮತ್ತೊಂದರಲ್ಲಿ ಇಟ್ಟಿರುವಂತಹ ಫೈಲ್ಸ್ಗಳೇನಿದ್ವು ಅದು ಕೂಡ ಸಂಪೂರ್ಣವಾಗಿ ನೀರಿಗೆ ಆಹುತಿ ಆಗಿರುವಂಥದ್ದು. ಇದರ ಜೊತೆಗೆ ಯಾವ ರೀತಿಯಾಗಿ ಮಳೆಯ ನೀರು ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಗ್ರೌಂಡ್ ಫ್ಲೋರಲ್ಲಿ ಬರೋಬ್ಬರಿ 8 ರೂಮ್ಗಳಲ್ಲಿ ನೀರು ತುಂಬಿಕೊಂಡಿರುವಂಥದ್ದು. ಇದು ನಿಜಕ್ಕೂ ದುರಂತವೇ ಸರಿ. ಸಿಸಿಬಿ ಕಚೇರಿಯಲ್ಲಿ ಈ ರೀತಿಯಾದಂತಹ ಅವಾಂತರ ಸೃಷ್ಟಿಯಾಗಿರೋದು ಮಳೆಯಿಂದಾಗಿ ಜನರು ಒಂದ್ ಕಡೆ ತತ್ತರಿಸಿ ಹೋಗ್ತಾ ಇದ್ರೆ, ಇನ್ನೊಂದು ಕಚೇರಿಯ ಒಳಗಡೆ ಈ ತರ ನೀರು ಬಂದಿರುವಂಥದ್ದು ನಿಜಕ್ಕೂ ಇದೊಂದು ದುರಂತ ಅಂತಾನೆ ಹೇಳಬಹುದು.